ಯಾರೋ ಚಕ್ರವರ್ತಿ ಅಂತ ಒಬ್ಬ ಮ್ಯಾನೇಜರ್ ಅವ್ನು ಹೇಳ್ತಾನೆ ಕೊರಳು ಪಟ್ಟಿ ಹಿಡಿತಾರೆ ಅಂತಾರೆ. ಗಂಭೀರವಾಗಿ ತೂಕವಾಗಿ ಮಾತಾಡೋದು ಕಲ್ತ್ಕೋ. ಮ್ಯಾನೇಜರ್ ಆಗಿ ನೀನು ಎಷ್ಟು ಕೆಲಸ ಮಾಡಬೇಕು, ನಿನ್ನ ಪರಿಮಿತಿಯಲ್ಲೂ ಮಾತಾಡೋದು ಕಲ್ತ್ಕೋ. ನಿನಗೆ ಯೋಗ್ಯತೆ ಇದೆಯೇನೋ? ಮೈಸೂರು ಬೆಂಗಳೂರು ರೋಡಿಗೆ ಬಂದರೆ ನಿನ್ನ ತಿರುಗಾಡ್ಲಿಕ್ಕೆ ಬಿಡಲ್ಲ, ಹುಷಾರ್. ಕೊರಳು ಪಟ್ಟಿ ಕೈ ಹಾಕ್ತಾರೆ ಅಂತ ಹೇಳಿದ್ರೆ ನೀನೇ ಅವನು ಅದು ಹೇಳಕ್ಕಿಲ್ಲ. ಬೇಕಾದವ್ರು ಕ್ಲಾರಿಫಿಕೇಶನ್ ಕೊಡ್ತಾರೆ. CCL ಮ್ಯಾಚ್ ಹೆಚ್ಚಾಗಿತ್ತೆ ಅಂದರೆ ಅವ್ರು ಯಾರು ಒಬ್ಬರು ನಾಯಕ ನಟರನ್ನ ಕುರಿತು ಮಾತಾಡಿದಾರ? ನಿನಗೆ ಕಾಲರ್ ಹಿಡ್ಕೊಳ್ಳಲ್ಲ, ಎಕಡದಾರ ಆಗ್ತಾರೆ ಮಂಡ್ಯದ ಜನ, ಹುಷಾರ್. ಅವೆಲ್ಲ ಮಾತಾಡ್ಬೇಕಾದ್ರೆ ನಾಲ್ಗೇನು ಬಿಗಿಡಿದು ಮಾತಾಡೋ ಯೋಗ್ಯ ತಂದು ಹುಷಾರ್. ಚಕ್ರವರ್ತಿ ಅವರೇ, ಇದೇ ಲಾಸ್ಟ್ ಎಚ್ಚರಿಕೆ ಮಾತು ನಿಮ್ಗೆ ಹೇಳ್ತಾ ಇರೋದು. ಗಂಭೀರವಾಗಿ ನಿನ್ನ ಕೆಲಸ ಎಷ್ಟು ನೀನು ಅದನ್ನು ನೋಡ್ಕೋ. ನಮಸ್ಕಾರ, ನಾನು ಯೋಗೇಶ್ ಮಲ್ಲಿಗೌಡಿ ಮಾತಾಡ್ತೀನಿ. ನಾನು ಯಾವುದೇ ರಾಜಕೀಯ ಪಕ್ಷದ ಕಾರ್ಯಕರ್ತ ಅಲ್ಲ. ಆದರೆ ನಮ್ಮ ಒಂದು ರಾಜ್ಯ ಸರ್ಕಾರದ ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಮತ್ತೆ ಮಂಡ್ಯ ಶಾಸಕರಾದಂತಹ ಶ್ರೀಯುತ ರವಿಕುಮಾರ್ ಗೌಡ ಅವರು ಕರ್ನಾಟಕದ ಸಮೂಹ ಮಾಧ್ಯಮದ ಒಂದು ಕಾರ್ಯಕ್ರಮ ವಿಧಾನಸೌಧದಲ್ಲಿ ನಡೀತಾ ಇದ್ದಾಗ ಆ ಸಮೂಹ ಮಾಧ್ಯಮದ ಕರ್ನಾಟಕ ಚಲನಚಿತ್ರ ಮಂಡಳಿ ಸದಸ್ಯರಿಂದ ಹಿಡಿದು ನಿರ್ದೇಶಕರ ತನಕ ನಾಯಕರ ನಟಗಳನ್ನ ಹಿಡಿದು ಯಾರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿಲ್ಲ ಅಂತ ಹೇಳಿ ಅವರು ಕೆಲವೊಂದು ಹೇಳಿಕೆಗಳನ್ನ ಕೊಟ್ಟಿದ್ರು. ಆ ಹೇಳಿಕೆ ನಾನು ಸ್ವಾಗತಾರ್ಹ. ಯಾಕೆ ಅಂತಂದ್ರೆ ಇಲ್ಲಿ ಯಾವುದೇ ರಾಜಕೀಯ ಪಾರ್ಟಿ ಮತ್ತೆ ಸಿದ್ಧಾಂತಗಳು ಏನೇ ಇರಲಿ, ನೆಲ ಜಲದ ವಿಚಾರ ಬಂದಾಗ ಕರ್ನಾಟಕದ ಏನು ರೋಡ್ ಮಾಡೆಲ್ಗಳಂತ ನಾವು ಭಾವಿಸ್ತೀವಿ ಅಂತ ನಾಯಕ ನಟಗಳು ನೆಲ ಜಲದ ವಿಚಾರದಲ್ಲಿ ಯಾಕೆ ಇವರು ಭಾಗವಹಿಸಲ್ಲ? ಆಯ್ತಪ್ಪ ಬಿಡಿ, ಇದು ಎಲ್ಲೋ ಒಂದ್ ಕಡೆ ಫಿಲ್ಮ್ ಫೆಸ್ಟಿವಲ್ಗೆ ಇವ್ರು ಪಾರ್ಟಿಸಿಪೇಟ್ ಮಾಡಲಿಲ್ಲ, ಕಾರಣ 100 ಹೇಳ್ಕೋಬಹುದು, ಇನ್ನೊಂದು ಮಾಡ್ಬೋದು, ವಗೇರ ಮಾಡ್ಬೋದು. ಆದ್ರೆ ಕಾವೇರಿ ಅಂತ ವಿಷಯಗಳು ಬಂದಾಗ ಕೇಂದ್ರ ಸರ್ಕಾರಕ್ಕೆ ಒಂದು ಪತ್ರ ಬರೆಯುವಂತ ಕೆಲಸನ ಯಾವ ಚಲನಚಿತ್ರ ಮಂಡಳಿಯವರು ಮಾಡಿದರೆ, ಯಾವ ನಾಯಕ ನಟರು ಮಾಡಿದರೆ, ಯಾವ ನಿರ್ದೇಶಕರುಗಳು ಮಾಡಿದ್ರೆ, ಯಾವ ಟೆಕ್ನಿಷಿಯನ್ಗಳು ಮಾಡಿದ್ರೆ? ಬೆಂಗಳೂರಿಗೆ ಕುಡಿಲಿಕ್ಕೆ ನೀರು ಬೇಕು, ಕಾವೇರಿ ವಿಚಾರದಲ್ಲಿ ಇದ್ರ ನೀವು? ಯಾರೋ ಒಬ್ಬ ರೈತ 15 ಜನ ರೈತರುಗಳು ಸತ್ತರೆ ಸರ್ಕಾರದ ಮೇಲೆ, ಯಾವುದೇ ಸರ್ಕಾರ ಇರಲಿ, ಅದನ್ನು 15 ಜನ ಆ ಸಾವು ಕಾರಣರಾಗಬೇಡಿ, ಸರ್ಕಾರ ಇದ್ರ ಬಗ್ಗೆ ಒಂದು ರೆಮಿಡಿ ಕೊಡಬೇಕು ಅಂತ ಸರ್ಕಾರನ ಎಚ್ಚರಿಸುವಂತ ಕೆಲಸ ಮಾಡಿದಿರಾ? ಮಂಗಳೂರಿಂದ ಹಿಡಿದು ಮುಳಬಾಗಿಲು ತನಕ, ಬೆಳಗಾವಿಯಿಂದ ಹಿಡಿದು ಚಾಮರಾಜನಗರ ತನಕ ಯಾವ ಹೋರಾಟ ಮತ್ತು ಚಳುವಳಿಗಳಲ್ಲಿ ಕರ್ನಾಟಕದ ಸಮೂಹ ಮಾಧ್ಯಮದ ನಾಯಕ ನಟರುಗಳಿರ್ಬೋದು, ನಟನಟಿಯರಿರ್ಬೋದು ಭಾಗವಹಿಸಿದ್ರಿ ಸ್ವಾಮಿ. ನಮ್ಗೆಲ್ಲ ನೀವು ರೋಲ್ ಮಾಡೆಲ್ಗಳು. ನಾನು ಒಬ್ಬರ ಅಭಿಮಾನಿ. ಹಂಗಿರ್ಬೇಕಾದ್ರೆ ನೀವು ಎಲ್ಲೋ ಒಂದ್ ಕಡೆ ಇವತ್ತು ಮಂಡ್ಯ ಶಾಸಕರು ಮತ್ತೆ ಉಪಮುಖ್ಯಮಂತ್ರಿಗಳು ಹೇಳಿರುವಂತ ಹೇಳಿಕೆಗೆ ಯಾರೋ ಚಕ್ರವರ್ತಿ ಅಂತ ಒಬ್ಬ ಮ್ಯಾನೇಜರ್ ಅವ್ನು ಹೇಳ್ತಾನೆ ಕೊರಳು ಪಟ್ಟಿ ಹಿಡಿತಾರೆ ಅಂತಾರೆ. ಗಂಭೀರವಾಗಿ ತೂಕವಾಗಿ ಮಾತಾಡೋದು ಕಲ್ತ್ಕೋ. ಮ್ಯಾನೇಜರ್ ಆಗಿ ನೀನು ಎಷ್ಟು ಕೆಲಸ ಮಾಡಬೇಕು, ನಿನ್ನ ಪರಿಮಿತಿಯಲ್ಲೂ ಮಾತಾಡೋದು ಕಲ್ತ್ಕೋ. ಏನ್ರಿ ನ್ಯಾಯ ಕೇಳ್ಬಿಟ್ರೆ ಕಾಲರ್ ಹಿಡ್ಕೊಂಡ್ಬಿಡ್ತಾರೆ ಅಂತಂದ್ರೆ ಅರ್ಥ ಏನು? ನಿನ್ಗ ಯೋಗ್ಯತೆ ಇದೆಯಾ? ನಿನ್ನ ಅವ್ರು ಕ್ಲಾರಿಫಿಕೇಶನ್ ಕೊಡ್ತಾರೆ. ಯಾರ ಬಗ್ಗೆ ಇವರು ಬದಲಿಸಿ ಮಾತಾಡಿಲ್ಲ, ಯಾರ ಮೇಲೂ ವೈಯಕ್ತಿಕವಾದ ಜಿದ್ದಿಟ್ಕೊಂಡು ಮಂಡ್ಯ ಶಾಸಕರು ಅಥವಾ ಉಪಮುಖ್ಯಮಂತ್ರಿಗಳು ಮಾತಾಡಿಲ್ಲ. ನಿನಗೆ ಯೋಗ್ಯತೆ ಇದೆಯೇನೋ? ಮೈಸೂರು ಬೆಂಗಳೂರು ರೋಡ್ಗೆ ಬಂದ್ರೆ ನಿನ್ನ ತಿರುಗಾಡ್ಲಿಕ್ಕೆ ಬಿಡಲ್ಲ, ಹುಷಾರ್. ಕೊರಳು ಪಟ್ಟಿ ಕೈ ಹಾಕ್ತಾರೆ ಅಂತ ಹೇಳಿದ್ರೆ ನೀನೇ ಅವನು ಅದು ಹೇಳಕ್ಕಿಲ್ಲ. ಬೇಕಾದವ್ರು ಕ್ಲಾರಿಫಿಕೇಶನ್ ಕೊಡ್ತಾರೆ. CCL ಮ್ಯಾಚ್ ಹೆಚ್ಚಾಗಿತ್ತೆ ಅಂದ್ರೆ ಅವ್ರು ಯಾರು ಒಬ್ಬರು ನಾಯಕ ನಟರನ್ನ ಕುರಿತು ಮಾತಾಡಿದಾರ? ಇಡೀ ಕರ್ನಾಟಕದ ಸ್ಥಿತಿಗತಿ ವಿಚಾರ ಕನ್ನಡ ಚಲನಚಿತ್ರ ಮಂಡಳಿಯವ್ರದ್ದು ಒಂದು ಕಾರ್ಯಕ್ರಮನ ಸರ್ಕಾರ ಆಯೋಜನೆ ಮಾಡಿದಾಗ ಆ ಕಾರ್ಯಕ್ರಮಕ್ಕೆ ಬಂದಿಲ್ಲ ಅಂತ ಹೇಳಿ ಇವರು ಕ್ರಿಟಿಸೈಸ್ ಮಾಡಿದ್ದಾರೆ. ಅದನ್ನ ಬಿಟ್ಬಿಟ್ಟು ನೀನು ಮಂಡ್ಯ ಶಾಸಕರ ಬಗ್ಗೆ ಅವೇಳಕರಿಯಾಗಿ ಮಾತಾಡಿದ್ರೆ ಹುಷಾರ್. ನಿನ್ಗೆ ಕಾಲರ್ ಹಿಡ್ಕೊಳ್ಳಲ್ಲ, ಎಕಡದಾರ ಆಗ್ತಾರೆ ಮಂಡ್ಯದ ಜನ, ಹುಷಾರ್. ಅವೆಲ್ಲ ಮಾತಾಡ್ಬೇಕಾದ್ರೆ ನಾಲ್ಗೇನು ಬಿಗಿಡಿದು ಮಾತಾಡೋ ಯೋಗ್ಯ ತಂದು ಒಬ್ಬ ಮ್ಯಾನೇಜರ್ ಆಗ್ಬಿಟ್ಟು ಏನು ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ, ರೈತರ ಸಮಸ್ಯೆಗಳ ಬಗ್ಗೆ ನಿನ್ಗೆ ಗೊತ್ತಾ? ಎಷ್ಟು ಹೋರಾಟ ಮತ್ತು ಚಳುವಳಿಗಳಲ್ಲಿ ನೀವುಗಳು ಭಾಗವಹಿಸಿದ್ರೆ ನಿನ್ನ ಯೋಗ್ಯತೆಗೆ ಬೆಂಕಿ ಯಾಕ? ಹೋರಾಟಗಳಂದ್ರೆ ಚಳುವಳಿಗಳಂದ್ರೆ ಗೊತ್ತಿಲ್ಲ, ರೈತರ ಸ್ಥಿತಿಗತಿಗಳು ಗೊತ್ತಾ? ಸಾಮಾಜಿಕ ವ್ಯವಸ್ಥೆಯಲ್ಲಿ ಏನೇನು ಸಮಸ್ಯೆಗಳಿವೆ ಅಂತ ಗೊತ್ತಾ? ಯಾವ್ಯಾವ ವಿಭಾಗದಕ್ಕೆ ಅವ್ರವ್ರಿಗೆ ಹೆಚ್ಚು ಅಂತ ಹೇಳ್ತಾರೆ. ಯಾವ್ಯಾವ ವಿಭಾಗದಲ್ಲಿ ಇವತ್ತು ಕಾರ್ಮಿಕರ ಕಥೆಗಳೇನಾಯ್ತವೆ, ರೈತರ ಕಥೆಗಳೇನಾಯ್ತವೆ? ರಾಜ್ಯದ ಜನ ಏನ್ ಪರಿಸ್ಥಿತಿಯಲ್ಲಿ ಎಕ್ಸ್ಪೆಕ್ಟ್ ಇರಿ ಒಂದು ಸಂದೇಶ ಬಯಸ್ತಾರೆ ಕಂಡ್ರೆ ರಾಜ್ಯದ ಜನ. ನಮ್ಗೆ ಒಬ್ಬ ರೋಡ್ ಮಾಡಿಲ್ಲ ಅವನೇಂತಂದಾಗ ಅವನೇ ಸಂದೇಶ ಕೊಡ್ಬೋದು ಅಂತ. ಕಾವೇರಿ ಅಂತ ವಿಷಯಗಳಲ್ಲಿ ಎಲ್ಲರೂ ಇದ್ರಿ ನೀವು. ಮೇಕೆದಾಟು ಬೇಡವೆಂದ್ರೆ ಬೆಂಗಳೂರು ಕುಡಿಲಿಕ್ಕೆ ನೀರು ಬೇಡ. ಮೇಕೆದಾಟಲ್ಲಿ ಎಷ್ಟು ಜನ ಪಾರ್ಟಿಸಿಪೇಟ್ ಮಾಡಿದ್ರೆ, ಯಾವುದೇ ಪಾರ್ಟಿ ಇರ್ಬೋದ್ರಿ, BJP ಕಾಂಗ್ರೆಸ್ ದಳ ಯಾವ್ದಾರು ಇರ್ಲಿ, ನಿಮ್ಗೇನು ಮನುಷ್ಯತ್ವ ಇದ್ರೆ ಆ ತರ ಎಲ್ಲ ಭಾಷೆ ಬಳಸ್ತಾರೆ ಅಂದ್ರೆ ಏನು? ಅವ್ರೇನು ಹಸು ಕೂರಿಗಳ ಕಾಲರ್ ಪಟ್ಟಿ ಕೈ ಹಾಕ್ಬಿಟ್ರೆ ಅವ್ರಿಗೂ ಅವ್ರದೇ ಆದಂತ ಅಭಿಮಾನಿಗಳಿದಾರ್ರಿ, ಅವ್ರಿಗೂ ಅವ್ರದೇ ಆದಂತ ಶಕ್ತಿ ಇದೆ, ಚೈತನ್ಯ ಐತೆ, ಆ ನೆಲಗಟ್ಟಲ್ಲಿ ಇರ್ತಾರೆ. ಹುಷಾರ್ ಚಕ್ರವರ್ತಿ ಅವರೇ, ಇದೇ ಲಾಸ್ಟ್ ಎಚ್ಚರಿಕೆ ಮಾತು ನಿಮ್ಗೆ ಹೇಳ್ತಾ ಇರೋದು. ಗಂಭೀರವಾಗಿ ನಿನ್ನ ಕೆಲಸ ಎಷ್ಟು ನೀನು ಅದನ್ನು ನೋಡ್ಕೋ. ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಮಾತಾಡು. ನೀನ್ ಯಾರು ನಂಬಿದೀಯಾ, ಯಾರ ಹತ್ರ ಇದೆಯಾ, ಇನ್ನೊಂದಿದೆಯಾ? ಅವ್ರಿಗೆ ಈ ಸಮಸ್ಯೆಗಳು ಸಂಬಂಧಪಟ್ಟಂಗೆ ನಾನು ರೈತರ ಪರವಾಗಿ ಮಾತಾಡ್ತಾ ಇದ್ದೀನಿ, ಅದ್ರ ಅವ್ರಿಗೆ ತಿಳುವಳಿಕೆ ಕೊಡು. ಅದನ್ನ ಬಿಟ್ಟು ನೀನು ಸಿಂಗ್ಯುಲರ್ ಆಗೆಲ್ಲ ಮಾತಾಡಿದ್ರೆ ಬಾಕಿಯವರು ಗಂಡಸ್ರೆ. ಗೆಟ್ ಲಾಸ್ಟ್ ಫ್ರಮ್ ಹಿಯರ್. ತಾಜಾ ಸುದ್ದಿಗಳಿಗಾಗಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. AIN ನ್ಯೂಸ್ ಕನ್ನಡ, ವರದಿ ನಮ್ಮದು, ನಿರ್ಧಾರ ನಿಮ್ಮದು.